ಒಂದಾಗಬೇಕು, ನಾವು ಒಂದಾದರೆ ಅಂತೇಳಿ ವೇದಿಕೆ ಮೇಲೆ ಭಾಷಣ ಮಾಡುವಂಥ ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ಒಂದಾಗೋದಕ್ಕೆ ಬಿಟ್ಟರೆ ತಾನೇ, ಹಿಂದೂ ಧರ್ಮದಲ್ಲಿ ಹಿಂದೂಗಳನ್ನು ಒಗ್ಗೂಡಿಸೋದಕ್ಕೆ ಬಿಟ್ಟರೆ ತಾನೇ. ಬಿನ್ ಕಾಸಿಮನ್ನ ಹೊಡೆದ್ವಿ, ಒಂದಾಗಿದ್ದಕ್ಕೆ ಗೋರಿಯನ್ನು ಹೊಡಿಲಿಕ್ಕಾಗತ್ತೆ. ಒಂದಾದ್ರೆ ಘಜನಿ ನೋಡಿಬಹುದು, ಒಂದಾದ್ರೆ ಮೊಘಲರು ನೋಡಿಬಹುದು, ಒಂದಾದ್ರೆ ಟಿಪ್ಪು ನೋಡಿಬಹುದು, ಒಂದಾದ್ರೆ ಈ ರಾಷ್ಟ್ರವನ್ನ ಮತ್ತೆ ಕಟ್ಟುವ ತಾಕತ್ತನ್ನ ತೋರಿಸಬಹುದು. ನೆನಪಿಟ್ಕೊಳ್ಳಿ, ಒಂದಾಗಿದ್ರ ಪರಿಣಾಮ ಏನಾಯ್ತು? 500 ವರ್ಷಗಳ ಕಾಲ ನಿರ್ಮಾಣ ಆಗದೆ ಇರುವಂತ ರಾಮ ಮಂದಿರ ನಮ್ಮ ಕಣ್ಣೆದುರಿಗೆ ಬೆಳೆದು ನಿಲ್ತು. ಪ್ರತಿಯೊಬ್ಬ ಹಿಂದುವು ತಿಳ್ಕೊಳ್ಬೇಕಾಗಿದ್ದಂತಹ ವಿಚಾರ, ಅವರವರ ಧರ್ಮ ಅವರವರಿಗೆ ಶ್ರೇಷ್ಠ. ನಾವು ಒಂದಾಗಿದ್ದಕ್ಕೆ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನ ಕಟ್ಟಿದ್ವಿ. ಹಿಂದೂಗಳ ಐಕ್ಯತೆ ಮತ್ತು ಸಂಘಟನೆಗೋಸ್ಕರವಾಗಿ ಸ್ಥಾಪಿತವಾದಂತಹ ಸಂಘ 100 ವರ್ಷಗಳು ಪೂರೈಸಿದ್ರು ಸಹ ಇವತ್ತಿನವರೆಗೂ ಹಿಂದೂಗಳನ್ನು ಒಗ್ಗೂಡಿಸುವಂಥ ಕೆಲಸ ಯಾರೂ ಮಾಡಿಲ್ಲ. ಒಂದಾಗೋದಕ್ಕೆ ಬಿಟ್ಟರೆ ತಾನೇ ಒಂದಾಗೋದಕ್ಕೆ. ಇವರು ಮಾತನಾಡುವಂತಹ ವೇದಿಕೆಗಳಲ್ಲಿ ಮಾತನಾಡುವಂತಹ ಭಾಷಣಗಳ ಕಂಟೆಂಟ್ ಯಾವ ರೀತಿ ಇರುತ್ತೆ ಅಂತಂದ್ರೆ, ಇವರ ಹಿಡನ್ ಅಜೆಂಡಾ ಯಾವ ರೀತಿ ಇದೆ, ಭಾರತೀಯ ಜನತಾ ಪಕ್ಷಕ್ಕೆ ವೋಟ್ ಬ್ಯಾಂಕ್ ಆಗಿ ಮಾತನಾಡ್ತಾರೆ. ಹಿಂದೂ ಅಂದ್ರೆ ಹಿಂದೂ ಅಷ್ಟೇ. ಪದೇ 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 ಮುಸಲ್ಮಾನರನ್ನ, ಕ್ರೈಸ್ತರನ್ನ ಟಾರ್ಗೆಟ್ ಮಾಡುವಂಥವರು. ಮುಸಲ್ಮಾನರು ಯಾವತ್ತಿಗೂ ಸಹ ರಾಜಕೀಯದಲ್ಲಿ ಧರ್ಮವನ್ನ ತರೋದಿಲ್ಲ. ಒಂದು ಜಾತಿ ಗಣತಿ ಅಂತೇಳಿ ಸರ್ಕಾರ ಬಿಡುಗಡೆ ಮಾಡ್ತು ಅಂತಂದ್ರೆ ಮುಸಲ್ಮಾನರು 100% ಅವರು ಜಾತಿ ಗಣತಿನಲ್ಲಿ ಭಾಗವಹಿಸ್ತಾರೆ. ಹಿಂದೂಗಳಲ್ಲಿ ಕಾಂಗ್ರೆಸ್ನವರು ಜಾತಿ ಗಣತಿ ಮಾಡಿದ್ರು ಅಂದ ತಕ್ಷಣ ಬಿಜೆಪಿಯವರು ವಿರೋಧ ಮಾಡ್ತಾರೆ. ಯಾರೂ ಸಹ ಜಾತಿ ಗಣತಿನಲ್ಲಿ ಭಾಗವಹಿಸಬಾರ್ದು ಅಂತೇಳಿ ಕರೆ ಕೊಡ್ತಾರೆ. ಹಿಂದೂಗಳಲ್ಲಿರುವಂತಹ ಸಂಖ್ಯೆಗಳನ್ನು ಕ್ಷೀಣಿಸೋದಿಕ್ಕೆ ಇವರೇ ಮೂಲ ಕಾರಣ ಆಗ್ತಾ ಇದ್ದಾರೆ. ಇವತ್ತು ಜಾತಿ ಗಣತಿ 100% ಯಾಕೆ ಆಗಿಲ್ಲ ಅಂತಂದ್ರೆ ಮುಸಲ್ಮಾನರು 100% ಮಾಡಿದ್ದಾರೆ, ಆದರೆ ಹಿಂದೂಗಳು 100% ಮಾಡಲಿಲ್ಲ. 85-86% ಮಾಡಿದ್ದಾರೆ ಅಂತ ಸುದ್ದಿ ಬರ್ತಾ ಇದೆ. ನಾವು ಒಂದಾದರೆ ಅಂತಂದ್ರೆ ಇವರು ವೇದಿಕೆಯಲ್ಲಿ 2013 ಅಕ್ಟೋಬರ್ ತಿಂಗಳಿಂದ ಚಕ್ರವರ್ತಿ ಸೂಲಿಬೆಲೆ ಅವರ ಭಾಷಣಗಳನ್ನ ಕೇಳ್ಕೊಳ್ತಾ ಬರ್ತಾ ಇದ್ವಿ. ಅದಕ್ಕಿಂದೆ ಜಾಗೋ ಭಾರತ್ ಅನ್ನ ಕೇಳಿದ್ವಿ. ನಾವು ಬದಲಾವಣೆ ಮಾಡಬೇಕಾಗಿರುವುದು ಯಾರನ್ನ? ಈ ಧರ್ಮ ಉಳಿಸ್ಬೇಕು, ಹಿಂದೂ ಧರ್ಮ ಬಲಿಷ್ಠ ಆಗಬೇಕು, ಹಿಂದೂ ಧರ್ಮವನ್ನು ಉಳಿಸ್ಬೇಕು ಅಂದ್ರೆ ನಾವು ಬದಲಾವಣೆ ಮಾಡಬೇಕಾಗಿರೋದು ಇಂಥವರನ್ನ, ಚಕ್ರವರ್ತಿ ಸೂಲಿಬೆಲೆ ಅಂತವರನ್ನ. ಈಗ ನಿಜವಾಗಿ ಏನು ದೊಡ್ಡ ಹೋರಾಟಗಾರ ಅಂತ ಹೇಳ್ಕೊಳ್ಳುವಂಥ ಪುನೀತ್ ಕೆರಳ್ಳಿ ಅಂತವ್ರನ್ನ ಹುಟ್ಟಾಕ್ತಾ ಇದ್ದಾರಲ್ಲ, ಇಂಥವರಿಗೆ ಕೈಗೆ ಕೆಲಸ ಕೊಡಬೇಕ್ರಿ, ಕಾಯಕ ಮಾಡಕ್ಕೆ ಹೇಳ್ಬೇಕು ಅವ್ರಿಗೆ. ಅವರು ಸಹ ಕುಟುಂಬಗಳನ್ನ ಮಾಡ್ಕೊಂಡು ಅಸಂಸಾರಿ ಹಾಕೊಂಡು ಬಿಡಿ, ಅವರಿಗೆ ಜವಾಬ್ದಾರಿ ಇಲ್ಲ, ಅವರಿಗೆ ಕೆಲಸ ಇಲ್ಲ, ಭಾಷಣಗಳನ್ನು ಮಾಡಿಕೊಂಡು ಕಂಟೆಂಟ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ಸುಳ್ಳುಗಳನ್ನು ಹೇಳ್ಕೊಂಡು ಹಿಂದೂಗಳಲ್ಲಿ ಒಡಕನ್ನು ಉಂಟು ಮಾಡ್ತಾ ಇರ್ಬೋದು. ಅನ್ಯ ಧರ್ಮದವರಲ್ಲ, ಹಿಂದೂಗಳಲ್ಲಿ ಒಡಕನ್ನು ಉಂಟು ಮಾಡ್ತಾ ಇರುವುದು ಇವರೇ. ನಾನು ಯಾವುದು ಸೃಷ್ಟಿ ಮಾಡ್ತಾ ಇಲ್ಲ, ಕಲ್ಪನೆ ಮಾಡ್ತಾ ಇಲ್ಲ. 5 ನಿಮಿಷಗಳ ಕಾಲ ನಾನು ಹೇಳೋದನ್ನ ಕರೆಕ್ಟಾಗಿ ಯೋಚನೆ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಹಿಂದೂ ಅಂದ್ರೆ ಹಿಂದೂ, ನಾನು ಹಿಂದೂ, ಸಿದ್ದರಾಮಯ್ಯ ಹಿಂದೂ, ನರೇಂದ್ರ ಮೋದಿ ಹಿಂದೂ, ಕುಮಾರಸ್ವಾಮಿ ಹಿಂದೂ, DK ಶಿವಕುಮಾರ್ ಹಿಂದೂ, ಯಡಿಯೂರಪ್ಪ ಹಿಂದೂ, ಅಶೋಕ್ ಹಿಂದೂ, ಎಲ್ಲರೂ ಹಿಂದೂ. 24/7 ರಾಜಕೀಯ ಅಂತ ಹೋಗ್ತಾ ಇದ್ದೀರಿ. ಅದರಲ್ಲಿ ಹಿಂದೂ ಧರ್ಮವನ್ನ ಬಳಸ್ಕೊಂಡು ಓಟಿಗೋಸ್ಕರವಾಗಿ ಮಾಡ್ತಾ ಇದ್ದೀರಿ. ಇವತ್ತು GBA ಚುನಾವಣೆ ಬರ್ತಾ ಇದೆ, ಜಿಲ್ಲಾ ಪಂಚಾಯತ್ ತಾಲೂಕು ಚುನಾವಣೆ ಬರ್ತಾ ಇದೆ, ಬೈ ಎಲೆಕ್ಷನ್ ಬರ್ತಾ ಇದೆ. ನಿಮಗೆ ಬೇಕಾಗಿರುವಂಥದ್ದು ಓಟುಗಳ ಕ್ರೋಢೀಕರಣಕ್ಕೆ ಹಿಂದೂ ಧರ್ಮವನ್ನು ಬಳಸ್ಕೊಳ್ತಾ ಇದ್ದೀರಾ ಹೊರತು ಹಿಂದೂಗಳನ್ನು ಒಗ್ಗಟ್ಟಾಗಕ್ಕೆ ಯಾವತ್ತು ಬಿಟ್ಟಿದ್ದೀರಿ? ಯಾವತ್ತು ಭಾರತೀಯ ಜನತಾ ಪಕ್ಷ ಹಿಂದೂ ಧರ್ಮವನ್ನು ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತೋ ಆವತ್ತಿನಿಂದ ಹಿಂದೂಗಳಲ್ಲಿ ಒಗ್ಗಟ್ಟೇ ಇಲ್ಲದಂತಾಗಿ ಭಾರತೀಯ ಜನತಾ ಪಕ್ಷಕ್ಕೆ ವೋಟ್ ಹಾಕೋರು ಮಾತ್ರ ಹಿಂದೂಗಳು ಅನ್ನೋದ ರೀತಿಯಲ್ಲಿ 35%ಗೆ ತಂದು ನಿಲ್ಲಿಸ್ಕೊಂಡಿದ್ದೀರಿ. ಹಿಂದೂ ಧರ್ಮವನ್ನ ಸಂಘಟನೆ ಮಾಡಬೇಕು, ಹಿಂದೂ ಧರ್ಮವನ್ನ ಬಲಿಷ್ಠಗೊಳಿಸಬೇಕು ಅಂತ ಏನಾದರೂ ಮನಸ್ಸಿನಲ್ಲಿ ನಿಮಗೆ ಇದ್ದಿದ್ರೆ ರಾಜಕೀಯ ಪಕ್ಷಗಳ ಸೋಂಕನ್ನು ನೀವು ಪಡಿತಾ ಇರಲಿಲ್ಲ, ಅಂಟಿಸ್ಕೊಂತಾ ಇರಲಿಲ್ಲ, ದೂರ ಇರ್ತಾ ಇದ್ರಿ. 24/7 ಮುಸಲ್ಮಾನರು ಹಂಗ್ ಮಾಡಿದ್ರು, ಮುಸಲ್ಮಾನರು ಹಿಂಗ್ ಮಾಡಿದ್ರು, ಇದೇ ಆಗೋಯ್ತೆ ಹೊರತು ನೀವು ಯಾವತ್ತಾದ್ರೂ ಹಿಂದೂಗಳ ಕಷ್ಟಕ್ಕೆ ಧಾವಿಸಿದ್ದೀರಾ? ಕಷ್ಟಕ್ಕೆ ಧಾವಿಸಿದ್ದೀರಾ? ಇಲ್ಲವಲ್ಲ. ಉಚಿತ ಶಿಕ್ಷಣ ಸಂಸ್ಥೆಗಳಿದಾವ,
ಹಿಂದೂಗಳಿಗೋಸ್ಕರವಾಗಿ ಕಡಿಮೆ ದರದಲ್ಲಿ ಶಿಕ್ಷಣ ಕೊಡ್ತಾ ಇದ್ದೀರಾ? ಇಲ್ಲ. ಉದ್ಯೋಗಾವಕಾಶಗಳನ್ನ ಮಾಡಿಕೊಡ್ತಾ ಇದ್ದೀರಾ? ಇಲ್ಲ. ಹಿಂದೂಗಳ ಸಂಸ್ಕಾರವನ್ನ ಹೇಳ್ಕೊಡ್ತಾ ಇದ್ದೀರಾ? ಇಲ್ಲ. ಇವತ್ತು ಹಿಂದೂ ಸಂಸ್ಕಾರ, ಹಿಂದೂ ಸಂಸ್ಕೃತಿ ಸಂಪೂರ್ಣವಾಗಿ ಮಾರು ಹೋಗಿ ಇವತ್ತು ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಒಕ್ಕೊಂಡು ಹೋಗ್ತಾ ಇದ್ದಾರೆ. ಅದರ ಬಗ್ಗೆ ಏನಾದರೂ ಗಮನ ಕೊಡ್ತಾ ಇದ್ದೀರಾ? ಹಿಂದೂ ಧರ್ಮದ ಸಂಸ್ಕೃತಿಯ ಬಗ್ಗೆ ಏನಾದರೂ ಜನರಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದಾರೆ ಅಂದ್ರೆ ಅದೂ ಇಲ್ಲ. 24x7 ಲವ್ ಜಿಹಾದ್ ಅಂತೆ, ಕೇರಳ ಸ್ಟೋರಿ ಅಂತೆ, ಮತ್ತೊಂದಂತೆ, ಅವ್ರು ಕಲ್ಲು ಹೊಡೆದ್ರಂತೆ, ಇವ್ರು ಕಲ್ಲು ಹೊಡೆದ್ರಂತೆ. ಅರೆ, ಇಡೀ ಧರ್ಮವನ್ನ ಕಲ್ಲು ಹೊಡೆದು ಧರ್ಮವನ್ನ ಪೀಸ್ ಮಾಡ್ತಾ ಇರ್ಬೋದು ರಾಜಕೀಯ ಪಕ್ಷಗಳ ವೋಟ್ ಬ್ಯಾಂಕ್ಗಾಗಿ. ನೀವುಗಳು ಭಾಷಣಕಾರರುಗಳಾಗಿ ನೀವುಗಳು ಕೆಲಸ ಇಲ್ಲ, ನಿಮಗೆ ಕುಟುಂಬಗಳಿಲ್ಲ, ನೀವು ಅಮಾಯಕರನ್ನ ಬಳಸ್ಕೊಂಡು ಪ್ರಚೋದನೆಗಳನ್ನ ಮಾಡಿಕೊಂಡು ಇವತ್ತು ಅವರ ಜೀವನಗಳನ್ನು ಹಾಳು ಮಾಡ್ತಾ ಇದ್ದೀರಿ. ನೀವು ನಿಜಕ್ಕೂ ಹಿಂದೂ ಧರ್ಮವನ್ನ ಸಂಘಟಿಸಬೇಕು. 100% ಹಿಂದೂಗಳು ಒಂದೇ ವೇದಿಕೆಗೆ ಬರಬೇಕು ಅಂತಂದ್ರೆ 100 ವರ್ಷ ಬೇಕಾಗಿರಲಿಲ್ಲ. 100 ವರ್ಷ ಬೇಕಾಗಿರ್ಲಿಲ್ಲ. ನಾವು ಒಂದಾದರೆ ವೇದಿಕೆ ಸಿಕ್ತು, ಮೈಕ್ ಸಿಕ್ತು, ಅವ್ರಿಗೊಂದಷ್ಟು ಹೋಗು ಬರ್ಲಿಕ್ಕೆ ಖರ್ಚು ಕೊಟ್ಬಿಟ್ರು, ಮಾತಾಡ್ತಾರೆ. ರಾಜಕೀಯ ಅನ್ನೋದು ಉಪ್ಪಿನಕಾಯಿ ರೀತಿ ಇರಬೇಕು. ರಾಜಕೀಯ ಅನ್ನೋದು ಆಪ್ಷನ್ ಇರಬೇಕು. ರಾಜಕೀಯ ಪಕ್ಷಗಳ ಆಪ್ಷನಲ್ ಆಗಿರ್ಬೇಕೆ ಹೊರತು ನೀವು ಬಿಜೆಪಿಗೆ ಓಟ್ ಹಾಕಿದ್ರೆ ಮಾತ್ರ ಹಿಂದೂಗಳು, ಇಲ್ಲ ಅಂದ್ರೆ ದೇಶದ್ರೋಹಿಗಳು, ಧರ್ಮದ್ರೋಹಿಗಳು ಅನ್ನೋ ರೀತಿ ಬಿಂಬಿಸ್ತಾ ಇದ್ದೀರಲ್ಲ. ಒಂದು ಸಾರಿ ನಿಮಗೆ ನೀವೇ ಆತ್ಮವನ್ನ ಕೇಳ್ಕೊಂಡು ನೋಡ್ರಿ, ಎಂತಹ ಆತ್ಮವಂಚನೆ ನೀವು ಮಾಡ್ತಾ ಇದ್ದೀರಿ ಅಂತ. ಧರ್ಮಕ್ಕೆ, ಹಿಂದೂ ಧರ್ಮಕ್ಕೆ ಎಂತಹ ಅನ್ಯಾಯ ಮಾಡ್ತಾ ಇದ್ದೀರಿ ಅಂತೇಳಿ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ನಿಮಗೇನು ಬರೋದಿಲ್ಲ. 2013ರಿಂದ ಇವತ್ತು 2020, 13 ವರ್ಷಗಳಿಂದ ನಾನು ಗಮನಿಸ್ತಾ ಇದ್ದೇನೆ. 13 ವರ್ಷಗಳಿಂದ ಯಾವ ಸಾಧನೆ ಮಾಡಿದಿರಿ? ಯಾವುದೂ ಇಲ್ಲ. ವೇದಿಕೆ ಮೇಲೆ ಪ್ರಚೋದನಾ ಭಾಷಣಗಳನ್ನು ಮಾಡೋದು, ಮುಸಲ್ಮಾನರನ್ನ ಟಾರ್ಗೆಟ್ ಮಾಡೋದು, ಅವರ ಧರ್ಮವನ್ನ ಅವರು ಸಂಘಟಿಸ್ತಾ ಇದ್ದಾರೆ. ಅವರಲ್ಲಿ 100% ಸಂಘಟನೆ ಇದೆ. ರಾಜಕೀಯ ಅನ್ನೋದು ಅವರಿಗೆ ಆಪ್ಷನಲ್. ಅವರ ಧರ್ಮದ ಪರವಾಗಿ ಯಾರು ಕೆಲಸ ಮಾಡ್ತಾರೋ, ಅವ್ರಿಗೆ ಅನುಕೂಲ ಮಾಡಿಕೊಡ್ತಾರೋ ಅವ್ರಿಗೆ ಓಟ್ ಹಾಕ್ತಾರೆ. ಯಾವತ್ತಾದರೂ RSS ಆಗಲಿ, ವಿಶ್ವ ಹಿಂದೂ ಪರಿಷತ್ ಆಗಲಿ, ಬಜರಂಗ ದಳ ಆಗಲಿ, ಮತ್ತು ಹಿಂದೂ ಪರ ಸಂಘಟನೆಗಳು ಯಾವತ್ತಾದರೂ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಬೆಂಬಲ ಕೊಡ್ತೇವೆ, ಕಾಂಗ್ರೆಸ್ ಪಕ್ಷದ ಪರವಾಗಿ ನಾವು ಕ್ಯಾಂಪೇನ್ ಮಾಡ್ತೇವೆ, ಆ ಪಕ್ಷಕ್ಕೆ ಓಟ್ ಕೊಡಿ ಅಂತ ಯಾವತ್ತಾದರೂ ಕೇಳಿದವ? ಇಲ್ಲ. ಅವ್ರು ಡಿಸೈಡ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿರುವಂಥವ್ರು, ಬೇರೆ ಪಕ್ಷದಲ್ಲಿರುವಂಥವ್ರು, ಆಮ್ ಆದ್ಮಿ ಪಾರ್ಟಿಲಿರುವಂಥವ್ರು, ಇವ್ರು ಯಾರು ಹಿಂದೂಗಳೇ ಅಲ್ಲ ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ 100% ಇರುವಂತಹ ಹಿಂದೂಗಳನ್ನ 35% ಇಳಿಸ್ಬಿಟ್ಟಿದ್ದಾರೆ. ಧರ್ಮ ಅಂದ್ರೆ ಧರ್ಮ. ಸಿದ್ದರಾಮಯ್ಯನೂ ಹಿಂದೂ, DK ಶಿವಕುಮಾರನು ಹಿಂದೂ, ನರೇಂದ್ರ ಮೋದಿನೂ ಹಿಂದೂ, ಯಡಿಯೂರಪ್ಪನೂ ಹಿಂದೂ, ಬಿಟ್ರೆ ಬೇರೆ ಏನು ಇಲ್ವೇ ಇಲ್ಲಲ್ಲ. ಯಾತಕ್ಕೋಸ್ಕರವಾಗಿ ಈ ರೀತಿಯಾಗಿ ಜನರನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದೀರಿ? ಹಿಂದೂ ಧರ್ಮವನ್ನ ಕಟ್ಟಬೇಕಾ? ಅಡಿಯಿಂದ ಕಟ್ಟಬೇಕಾ? ಬೂತ್ ಲೆವೆಲಿಂದ ಕಟ್ಟಬೇಕಾ? ದೇಶದ ಮಟ್ಟಿಗೆ ಕಟ್ಟಬೇಕಾ? ಅದಕ್ಕೆ ತನ್ನದೇ ಆದಂತಹ ದಾರಿ ಇದೆ. 100% ಹಿಂದೂಗಳನ್ನು ಒಗ್ಗೂಡಿಸುವಂತಹ ದಾರಿ ಬೇಕಾದಷ್ಟಿದೆ. ಆದರೆ ಮನಸ್ಸಿರಬೇಕು. ಇವರಿಗೆ ಬೇಕಾಗಿರುವುದು ಆ ಮನಸ್ಸಲ್ಲ. 100% ಹಿಂದೂಗಳು ಒಂದಾಗೋದು ಇವ್ರಿಗಿಷ್ಟ ಇಲ್ಲ. 100% ಹಿಂದೂಗಳು ಒಗ್ಗೂಡೋದು ಇವ್ರಿಗಿಷ್ಟ ಇಲ್ಲ. ಇವರು ಹಿಂದೂಗಳು ಒಂದಾಗಬಾರ್ದು. ವೇದಿಕೆ ಮೇಲೆ ಪ್ರಚೋದನೆಗಳನ್ನ ಮಾಡುವಂಥದ್ದು, ವೇದಿಕೆಯ ಮೇಲೆ ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತ ಹೇಳ್ಬೋದು, ಮುಸಲ್ಮಾನರನ್ನ ಟೀಕೆ ಮಾಡೋದು, ಈಗ ಕ್ರೈಸ್ತರನ್ನ ಟೀಕೆ ಮಾಡೋದು, ಇಷ್ಟೇ ಮಾಡ್ತಾ ಇದ್ದಾರೆ ಹೊರತು ಹಿಂದೂ ಧರ್ಮವನ್ನ ಸಂಘಟನೆ ಮಾಡೋದಕ್ಕೆ, ಹಿಂದೂ ಬಡವರಿಗೆ ಅನುಕೂಲ ಮಾಡಿಕೊಡುವಂಥ ಯಾವುದೇ ರೀತಿಯಾದಿಲ್ಲ. ಇವರು ಯಾವ ಕಾರಣಕ್ಕೂ ಹಿಂದೂಗಳನ್ನ ಒಗ್ಗೂಡಿಸೋದಕ್ಕೆ ಬಿಡೋದೇ ಇಲ್ಲ. ಗೋಮಾತೆ ಅಂತ ಹೇಳ್ಬಿಟ್ಟು ಗೋಮಾತೆ ಅಂತ ಹೇಳ್ತಾರೆ. ಇವತ್ತು ಬೀಫ್ ಎಕ್ಸ್ಪೋರ್ಟ್ಗಳಿಂದ 30 ಕೋಟಿ ರೂಪಾಯಿ ದೇಣಿಗೆ ತಗೊಳ್ತಾರೆ ಕೇಂದ್ರ ಸರ್ಕಾರದವರು. ಭಾರತ ದೇಶ ವಿಶ್ವದಲ್ಲಿಯೇ 2ನೇ ಬೀಫ್ ಎಕ್ಸ್ಪೋರ್ಟ್ ಅಲ್ಲಿ ದೊಡ್ಡ ದೇಶ ಆಗಿ ಬರ್ತಾ ಇದೆ. ಯಾಕೆ ಮಾತಾಡ್ತಾ ಇಲ್ರಿ? ಯಾಕೆ ಈ ರೀತಿ ಸುಳ್ಳುಗಳನ್ನ ಹೇಳ್ತಾ ಇದ್ರಿ? ಪವಿತ್ರವಾದಂತಹ ಹಿಂದೂ ಧರ್ಮದ ಸಂಸ್ಕೃತಿ ಇವತ್ತು ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಒಗ್ಕೊಂಡೋಗಿದೆ. ಅದರ ಬಗ್ಗೆ ಗಮನ ಇಲ್ಲ. ಹಿಂದೂ ಧರ್ಮ ಅಪಾಯದಲ್ಲಿದೆ. ಹಿಂದೂ ಧರ್ಮ ಅಪಾಯದಲ್ಲಿರೋದು ಅನ್ಯ ಧರ್ಮದವರಿಂದ ಅಲ್ಲ. ಹಿಂದೂ ಧರ್ಮ ಅಪಾಯದಲ್ಲಿರುವುದು ಇಂತಹವರು ಕೆಲಸ ಇಲ್ಲದೆ, ಕುಟುಂಬ ಇಲ್ಲದೆ, ವೇದಿಕೆಗಳ ಮೇಲೆ ಮೈಕ್ಗಳನ್ನು ಇಟ್ಕೊಂಡು ಹಿಂದೂ ಧರ್ಮದ ಹೆಸರಿನಲ್ಲಿ ಇವರು ಜೀವನ ಮಾಡ್ತಾ ಇದ್ದಾರಲ್ಲ.
ಹಿಂದೂ ಧರ್ಮವನ್ನು ವಿಭಜಿಸ್ತಾ ಇದ್ದಾರಲ್ಲ, ಇವರಿಂದ ಹಿಂದೂ ಧರ್ಮ ಅಪಾಯದಲ್ಲಿರೋದೇ ಹೊರತು ಯಾವುದರಿಂದಲ್ಲ. ನಿಮಗೆ ಹಿಂದೂ ಧರ್ಮ, ನಾನೂ ಸಹ ಒಬ್ಬ ಹಿಂದೂವಾಗಿ ಹೇಳ್ತಾ ಇದ್ದೀನಿ, ಹಿಂದೂ ಧರ್ಮವನ್ನು ಕಟ್ಟಬೇಕಾ? ಝೀರೋಯಿಂದ ಕಟ್ಟಬೇಕಾ? ಅಡಿಯಿಂದ ಮುಡಿಯವರೆಗೂ ಕಟ್ಟಬೇಕಾ? 100% ಹಿಂದೂಗಳು ಭಾರತದಲ್ಲಿ ಒಂದಾಗಬೇಕಾ? ಬೇಕಾದಷ್ಟು ದಾರಿ ಇದೆ, ಬೇಕಾದಷ್ಟು ದಾರಿ ಇದೆ. ದಾರಿ ಬೇಕಾ ನಿಮಗೆ? ನಾನು ತೋರಿಸ್ಕೊಡ್ತೇನೆ ಬೇಕು ಅಂತಂದರೆ. ಆದರೆ ನಿಮಗೆ ಅದು ಬೇಕಾಗಿಲ್ಲ, ನಿಮಗೆ ಅದು ಬೇಕಾಗಿಲ್ಲ. ಹಿಂದೂಗಳು ಯಾವತ್ತೂ ಒಗ್ಗೂಡೋದಕ್ಕೆ, ನಿಮಗೆ ಒಗ್ಗೂಡಬಾರ್ದು ಅನ್ನೋದೇ ನಿಮ್ಮ ಮನಸ್ಸಿನಲ್ಲಿ ಇರೋದ್ರಿಂದ ಈ ರೀತಿಯಾದಂತಹ ಭಾಷಣಗಳನ್ನು ಮಾಡ್ತಾ ಇದ್ದೀರಿ. ಬದಲಾವಣೆ ಮಾಡಬೇಕಾಗಿರುವಂಥದ್ದು ಇವರನ್ನು, ಬದಲಾಯಿಸಬೇಕಾಗಿರುವಂಥದ್ದು ಇವರನ್ನು. ಇಡೀ ಕರ್ನಾಟಕದಲ್ಲಿ ಇವರೊಂದಷ್ಟು ಜನ ಸೇರಿಕೊಂಡು ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತ ಮಾತನಾಡ್ಕೊಂಡು ಹೋಗ್ತಾ ಇದ್ದಾರೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡಲ್ಲ, ಕಲ್ಪನೆ ಮಾಡಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.